ಶಾಮನೂರು ಶಿವಶಂಕರಪ್ಪನವರು ಮೃತಪಟ್ಟಿದ್ದಾರೆ ಅನ್ನುವಂಥ ವಿಚಾರ ಇವತ್ತು ಬಹಳ ಬೇಸರದ ಸಂಗತಿ. ಯಾಕಂತ ಅಂದ್ರೆ ಒಂದು ವಾರದಿಂದ ಅವರು ಚಿಕಿತ್ಸೆಯಲ್ಲಿದ್ದರೂ ಕೂಡ ಬಹಳ ಗುಣಮುಖರಾಗ್ತಾ ಇದ್ದಾರೆ, ಚೇತರಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ರೀತಿಯಂತ ಮಾತಿತ್ತು. ಬಟ್ ಅಂತಿಮವಾಗಿ ಅವರನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಕಾಂಗ್ರೆಸ್ನ ಬಹಳ ಹಿರಿಯ ಧುರೀಣ, ಈ ದಾವಣಗೆರೆ ಹಾಗೆ ಮಧ್ಯ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂತಹ ಒಂದು ಹೋಲ್ಡನ್ನು ಇಟ್ಕೊಂಡಿದ್ದಂಥ ಬಹಳ ಪ್ರಭಾವಿ ನಾಯಕ. ಜೊತೆಗೆ ಈ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ದೊಡ್ಡ ಹೆಸರು ಶಾಮನೂರು ಶಿವಶಂಕರಪ್ಪನವರು. ಜೊತೆಗೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿನೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಂಥವ್ರು ಶಾಮನೂರು ಶಿವಶಂಕರಪ್ಪನವರು. ಸದ್ಯ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ದಾವಣಗೆರೆ ದಕ್ಷಿಣ 2008ರಲ್ಲಿ ಆದಂಥ ನಂತರದಲ್ಲಿ ಸತತವಾಗಿ ಆ ಭಾಗದಿಂದ ಗೆದ್ಕೊಂಡ್ಬರ್ತಾ ಇದ್ದಂಥವ್ರು. ಅದಕ್ಕಿಂತ ಮುನ್ನ 1994ರಿಂದನೂ ಅವರು ಶಾಸಕರಾಗಿ ಆಯ್ಕೆ ಹಾಕೊಂಡು ಬರ್ತಾ ಇದ್ದಂಥವ್ರು. ನಾನು ಮೊದಲೇ ಹೇಳಿದಾಗೆ 1994ರಲ್ಲಿ ಅವರು ಶಾಸಕರಾಗಿ ಆಯ್ಕೆಯಾದಂಥ ನಂತರದಲ್ಲಿ ನಡೆದಂಥ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅವರು ಕಂಟೆಸ್ಟ್ ಮಾಡಿ ದಾವಣಗೆರೆಯಿಂದ ಅವರು MP ಕೂಡ ಆಗ್ತಾರೆ. ಅದಂತ ನಂತರದ 99ರ ಮಧ್ಯಂತರ ಚುನಾವಣೆಯಲ್ಲಿ ಅವರು ಸೋಲನ್ನಪ್ತಾರೆ. ಅವರು ಇಡೀ ರಾಜಕೀಯ ಜೀವನದಲ್ಲಿ ಕಂಡಿರುವಂಥ ಒಂದು ಸೋಲು ಅಂತ ಅಂದರೆ ಅದು 1999ರ ಮಧ್ಯಂತರ ಚುನಾವಣೆ. VS ಉಗ್ರಪ್ಪನವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಉಗ್ರಪ್ಪನವರೇ, ಬಹುಶಃ ನಿಮಗೂ ವಿಷಯ ಗೊತ್ತಾಗಿರ್ಬೋದು, ಶಾಮನೂರು ಶಿವಶಂಕರಪ್ಪನವರು ಇನ್ನಿಲ್ಲ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ. ನೀವು ಅವರನ್ನ ನೆನಪಿಸ್ಕೊಳ್ಳೋದಾದ್ರೆ? ಅತ್ಯಂತ ನೋವಿನ ವಿಚಾರ ಇದು. ಅವರು ಬೆಂಗಳೂರಿಗೆ ಬಂದಂತ ಎಲ್ಲ ಸಂದರ್ಭಗಳಲ್ಲಿ ಅವರು ಮನೆಗೆ ನಮ್ಮನ್ನ ಕರೆಸಿ ಊಟ ತಿಂಡಿ ಕೊಟ್ಟು ಒಂದು ರೀತಿ ಅವರ ಮಗನ ರೀತಿನಲ್ಲಿ ನಮ್ಮೆಲ್ಲರನ್ನು ಸಹ ನೋಡ್ಕೊಳ್ತಾ ಇತ್ತಂತ ಅತ್ಯಂತ ಸರಳ ಸಜ್ಜನಿಕೆಯ ನಿಗರ್ವಿಯಾಗಿದ್ದಂತ ರಾಜಕಾರಣಿ ಅಷ್ಟೇ ಅಲ್ಲ, ಅವರು ಶಿಕ್ಷಣ ರಂಗದಲ್ಲೂ ಅವರದೇ ಆಗಿರತಕ್ಕಂತ ದೇಣಿಗೆಯನ್ನ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥವ್ರು. ಇಂಡಸ್ಟ್ರಿಯಲಿಸ್ಟ್ ಆಗಿ, ಬಿಸ್ನೆಸ್ ಮನ್ ಆಗಿ, ಸೊ ರಾಜ್ಯಕ್ಕೆ ಅಪಾರವಾದಂತ ಸೇವೆಯನ್ನ ಮಾಡಿರ್ತಕ್ಕಂಥ ಹಿರಿಯ ಚೇತನ ಇವತ್ತು ನಮ್ಮನ್ನ ಅಗಲಿದೆ. ಬಹುಶಃ ಆ ಅಗಲಿಕೆಯ ನೋವನ್ನ ನಾನು ಸೇರಿದಂತೆ ಅನೇಕರಿಗೆ ಆ ನೋವಿದೆ, ಆ ಕುಟುಂಬದವರಿಗಿದೆ. ಅವರ ಅನೇಕ ಸಾವಿರಾರು ಲಕ್ಷಾಂತರ ಜನ ಅವರಿಗೆ ಅನುಯಾಯಿಗಳಿದ್ದಾರೆ, ಕುಟುಂಬದವರಿದ್ದಾರೆ. ಅವರೆಲ್ಲರೂ ಸಹ ಈ ದುಃಖವನ್ನ ಸಹಿಸ್ತಕ್ಕಂತ ಶಕ್ತಿ ಪರಮಾತ್ಮ ಅವರಿಗೆ ನೀಡ್ಲಿ ಅನ್ನೋದರ ಜೊತೆಗೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಪರಮಾತ್ಮ ನೀಡ್ಲಿ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಬಹುಶಃ ಅವರಿಗೆ ತೋರ್ತಕ್ಕಂತ ನಮನ ಅಂದ್ರೆ ಅವರ ಸರಳ ಸಜ್ಜನಿಕೆಯ ನಿಗರ್ವಿಯ ಪ್ರವೃತ್ತಿ ಏನಿತ್ತು, ಅದರಲ್ಲೂ ಸಮಾಜಕ್ಕೆ ಕೆಲಸ ಮಾಡತಕ್ಕಂತ ಪ್ರವೃತ್ತಿ ಏನಿತ್ತು, ಆ ಪ್ರವೃತ್ತಿಯನ್ನ ಎಲ್ಲರೂ ಸಹ ಬೆಳೆಸ್ಕೊಂಡು ಅವರ ನಡೆದು ಬಂದಂತ ದಾರಿನಲ್ಲಿ ಸಾಗ್ತಕ್ಕಂಥದ್ದೇ ಅವರಿಗೆ ತೋರುವಂತ ಗೌರವ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಸೊ ಹಾಗಾಗಿ ಇಷ್ಟೇ, ಮತ್ತೊಮ್ಮೆ ಪರಮಾತ್ಮ ಅವರಿಗೆ ಚಿರಶಾಂತಿ ನೀಡಲಿ ಅಂತ ಹೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಥ್ಯಾಂಕ್ ಯು VS ಉಗ್ರಪ್ಪ ಅವರೇ, TV9 ಜೊತೆ ಮಾತನಾಡಿದ್ದಕ್ಕಾಗಿ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ, ಕಾಂಗ್ರೆಸ್ ಹಾಗೆ ಶಾಮನೂರು ಶಿವಶಂಕರಪ್ಪನವರ ಸಂಬಂಧ ಅದೆಷ್ಟು ಗಟ್ಟಿಯಾಗಿತ್ತು ಅನ್ನುವಂಥದ್ದಕ್ಕೆ, ಹೌದು ಅವರು ಚುನಾವಣಾ ರಾಜಕೀಯ ಬಹುತೇಕ ಕಾಂಗ್ರೆಸ್ನಲ್ಲೇ ಮಾಡಿದಂಥದ್ದು, ಸುಮಾರು 4 ದಶಕಗಳ ಒಡನಾಟ, ಇದೆಲ್ಲದರ ಮೀರಿ ಸುಮಾರು 30 ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲ ಅವರು ಪ್ರದೇಶ ಕಾಂಗ್ರೆಸ್ನ ಖಜಾಂಚಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಖಜಾಂಚಿಯಾಗಿ ಕಾರ್ಯನಿರ್ವಹಿಸೋದು ಅಂತ ಅಂದ್ರೆ ಅದೊಂದು ದೊಡ್ಡ ಪ್ರಭಾವಿ ಹುದ್ದೆನೇ. ಅದು ಅಂದ್ರೆ ಬಹಳ ನಂಬಿಕಸ್ಥ ಹುದ್ದೆ. AICC ಇವ್ರ ಮೇಲೆ ಹೇಗೆ ನಂಬಿಕೆ ಇಟ್ಟಿತ್ತು, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ಹೇಗೆ ನಂಬಿಕೆ ಇಟ್ಟಿದ್ರು, ಜೊತೆಗೆ ಆ ನಂಬಿಕೆ ಉಳಿಸ್ಕೊಂಡಂತ ಕಾರಣಕ್ಕಾಗಿನೇ ಸುಮಾರು 3 ದಶಕಗಳಿಗಿಂತಲೂ ಹೆಚ್ಚಿನ ಕಾಲ ಅವರು ಖಜಾಂಚಿಯಾಗಿ ಉಳಿಯೋದಕ್ಕೆ ಸಾಧ್ಯ ಆಯಿತು. ಇದೇ ಅವರಿಬ್ಬರ ನಡುವಿನ ಸಂಬಂಧ ಅದೆಷ್ಟು ಗಟ್ಟಿಯಾಗಿತ್ತು ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ. ಆಮೇಲೆ ಕಾಂಗ್ರೆಸ್ಗೆ ಒಂದು ಹಂತದಲ್ಲಿ ಫಿನಾನ್ಷಿಯಲಿ, ಅದರಲ್ಲೂ ಈ ಮಧ್ಯ ಕರ್ನಾಟಕದ ಭಾಗದ ಚುನಾವಣೆಗೆಲ್ಲ ಸಂಬಂಧಪಟ್ಟ ಹಾಗೆ ಬಹಳ ಬೆನ್ನೆಲುಬಾಗಿ ನಿಂತಿರುವಂಥ ಕೆಲ ನಾಯಕರುಗಳ ಪಟ್ಟಿಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಜೊತೆಗೆ ಅವರ ಕುಟುಂಬದ ಹೆಸರು ಬಹಳ ಅಗ್ರಗಣ್ಯ. ಆಮೇಲೆ ಈಗ ತಾನೇ ಹೇಳಿದಾಗೆ ಒಂದು ಚುನಾವಣಾ ರಾಜಕೀಯ, ಅದರ ಜೊತೆಗೇನೆ ಒಬ್ಬ ವ್ಯಾಪಾರಸ್ಥ ಅಥವಾ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ಬಹಳ ದೊಡ್ಡ ಸಾಧನೆ ಶಾಮನೂರು ಶಿವಶಂಕರಪ್ಪನವ್ರದ್ದು. ಶಿಕ್ಷಣ ಸಂಸ್ಥೆಗಳು, ಅದರಲ್ಲಿ ಬಹಳ ಬಡ ಮಕ್ಕಳಿಗೆ ಎಜುಕೇಶನ್ ಸಿಗಬೇಕು ಅನ್ನುವಂಥ ನಿಟ್ಟಿನ ಅವರ ಬಹಳಷ್ಟು ಯೋಜನೆಗಳು ಕೂಡ ನಾವು ಈ ಬಾಪೂಜಿ ಎಜುಕೇಶನ್ ಟ್ರಸ್ಟ್ಗೆ ಸಂಬಂಧಪಟ್ಟ ಹಾಗೆ ಗಮನಿಸಬಹುದು. ಜೊತೆಗೆ SS ಹಾಸ್ಪಿಟಲ್ಸ್ ಅದು ಕೂಡ ಬಹಳ ದೊಡ್ಡದಾಗಿ ಈಗ ವಿಸ್ತರಿಸ್ತಾ ಇದ್ದಂಥ ಸಂದರ್ಭ. ಈ ಟೈಮ್ನಲ್ಲೇ ಶಾಮನೂರು ಶಿವಶಂಕರಪ್ಪನವರು
ಇಹಲೋಕ ತ್ಯಜಿಸಿದ್ದಾರೆ. ನಾನು ಆಗ್ತಾನೆ ಹೇಳಿದಾಗೆ ಇವರ ಮೂಲ ಒಂದು ವ್ಯಾಪಾರಸ್ಥ ಕುಟುಂಬ. ಇವರು ವಿಜಯಪುರ ಮೂಲದವರು. ಅದಾದ ನಂತರದಲ್ಲಿ ರಾಣೆಬೆನ್ನೂರಲ್ಲಿ ಹೋಗಿ ನೆಲೆಸಿದ್ರು, ಹಾವೇರಿಯಲ್ಲಿ, ಈಗಿನ ಹಾವೇರಿಯ ರಾಣೆಬೆನ್ನೂರು. ಅದಾದ ನಂತರದಲ್ಲಿ ದಾವಣಗೆರೆಗೆ ಬಂದು ಅವರು ಸೆಟ್ಲ್ ಆಗ್ತಾರೆ. ಅಕ್ಕಿ ವ್ಯಾಪಾರ ಮೊದಲಿಗೆ ಅವ್ರು ಮಾಡ್ತಾ ಇದ್ದಂಥದ್ದು. ಭಾಳ ಅಕ್ಕಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಹೆಸರು ಆ ಕಾಲದಲ್ಲೇ 1960-70 ದಶಕದಲ್ಲಿ. ಈಗಲೂ ಕೂಡ ನೀವು ಗಮನಿಸಿರ್ಬೋದು, ಕಾಳೇಶ್ವರ ಈ ರೈಸ್ ಮಿಲ್ ಅನ್ನುವಂಥದ್ದೇನೋ ಇದೆ, ಅವರ ತಂದೆಯ ನೆನಪಿನಲ್ಲಿ ಅವರು ಇಟ್ಟಿರುವಂತಹ ಅಥವಾ ಸ್ಥಾಪಿಸಿರುವಂಥ ಒಂದು ರೈಸ್ ಮಿಲ್ ಕಲ್ಲೇಶ್ವರ ಅಂತ ಹೇಳ್ಕೊಂಡ್ಬಿಟ್ಟು ನೀವು ಅದನ್ನು ಗಮನಿಸಿರ್ಬೋದು ಈ ದಾವಣಗೆರೆ ಸುತ್ತಮುತ್ತಲ ಭಾಗದಲ್ಲಿ. ಒಟ್ಟು 7 ಜನ ಮಕ್ಕಳು ಅವರಿಗೆ. ಅದರಲ್ಲಿ ಈಗ ಎಸ್ ಎಸ್ ಮಲ್ಲಿಕಾರ್ಜುನ್ ಜೊತೆಗೆ ಆಮೇಲೆ ಪಕ್ಷಾತೀತವಾಗಿನೂ ಕೂಡ ಒಡನಾಟ ಹೊಂದಿದ್ದಾರೆ. ಅವರ ಗಣೇಶ್ ಅವ್ರ ಪುತ್ರ ಇದ್ದಾರಲ್ಲ, ಅವ್ರ ಪುತ್ರಿ ನಮಗೆ ಬಿಜೆಪಿಯ ಹಾಲಿ ಸಂಸದರ ಕುಟುಂಬದ ಜೊತೆಗೆ ಅವರ ಸಂಬಂಧ ನಾವು ಗಮನಿಸ್ಬೋದು. ಹಾಗಾಗಿ ಪಕ್ಷಾತೀತವಾಗಿನೂ ಕೂಡ ಬಹಳ ಜನರ ಜೊತೆಗೆ ಉತ್ತಮವಾದಂಥ ಒಡನಾಟ ಹೊಂದಂಥವ್ರು.